ಈ ಪ್ರತಿಮೆಗೆ ಬಿಸಿ ತಗುಲಿದರೆ ಅದರ ಪ್ರಭಾವ ಈ ಸೈನಿಕನ ಮೇಲೆ ಮಂಜಿನ ಮಧ್ಯೆ ಇದ್ದರೂ ಇಷ್ಟೊಂದು ಬಿಸಿ ಹೇಗೆ ಆಗುತ್ತಿದೆ ಎಂದು ಸೈನಿಕನಿಗೂ ಅರ್ಥವಾಗುತ್ತಿರಲಿಲ್ಲ. ಅದಕ್ಕಾಗಿಯೇ ಅವನು ತನ್ನ ಬಟ್ಟೆ ಬಿಚ್ಚಿದ. ಸಂಜೆ ಆಗುತ್ತಿದ್ದಂತೆ ಗ್ರಾಮದಲ್ಲಿ ಚಳಿ ಶುರು. ಮರುಭೂಮಿಯಂತಹ ಜಾಗದಲ್ಲೂ ಸೈನಿಕನಿಗೆ ವಿಪರೀತ ಚಳಿ ಎನಿಸಲು ಆರಂಭವಾಯಿತು. ಅಷ್ಟರಲ್ಲಿ ಸೈನಿಕನಿಗೆ ರಜೆ ಸಿಕ್ಕ ವಿಷಯ ತಿಳಿಯಿತು. ಹಾಗಾಗಿ ಅವನು ತನ್ನ ಊರಿಗೆ ಮರಳಿದ. ಊರಿಗೆ ಬಂದ ಖುಷಿಯಲ್ಲಿ ಗ್ರಾಮದ ಜನರೆಲ್ಲ ಅವನಿಗೆ ಹೂವಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿ. ಮರುದಿನ ಬೆಳಿಗ್ಗೆ ಹಕ್ಕಿಯ ರೆಕ್ಕೆ ಪ್ರತಿಮೆಯ ಹೆಗಲ ಮೇಲೆ ಬಿದ್ದಾಗ ಅದು ಸೈನಿಕನ ಹೆಗಲ ಮೇಲೂ ಕಾಣಿಸಿಕೊಂಡಿತು. ಇದೊಂದು ಕಾಕತಾಳೀಯ ಇರಬಹುದು ಎಂದುಕೊಂಡು ಸೈನಿಕ ಸುಮ್ಮನಾದ. ಸ್ವಲ್ಪ ಸಮಯದ ನಂತರ ಮಳೆ ಶುರುವಾದಾಗ ತನ್ನಷ್ಟಕ್ಕೆ ತಾನೇ ಸೈನಿಕನ ಶರ್ಟ್ ಕೂಡ ನೆನೆಯಲು ಆರಂಭಿಸಿತು. ಮೇಲೆ ನೋಡಿದರೆ ಮನೆಯೊಳಗೆ ಎಲ್ಲಿಯೂ ನೀರು ಸೋರುತ್ತಿರಲಿಲ್ಲ. ಆಗ ಅವನಿಗೊಂದು ವಿಷಯ ಹೊಳೆಯಿತು. ಮಳೆಯಿಂದ ಆ ಪ್ರತಿಮೆ ನೆನೆಯುತ್ತಿದೆ, ಅದರ ಪರಿಣಾಮ ನನ್ನ ಮೇಲೆ ಆಗುತ್ತಿದೆ ಎಂದು ಅವನಿಗೆ ತಿಳಿಯಿತು. ಮಾರನೇ ದಿನ ಈ ವಿಷಯವನ್ನು ತನ್ನ ಗೆಳತಿಗೆ ಹೇಳಿದ. ಆದರೆ ಅವಳಿದನ್ನು ಯಾರಿಗೂ ಹೇಳಬೇಡ ಎಂದಳು. ಯಾಕೆಂದರೆ ಜನ ನಿನ್ನನ್ನು ಹುಚ್ಚ ಎಂದು ತಿಳಿದಾರು. ಜೊತೆಗೆ ಅವಳಿಗೂ ಈ ಮಾತು ನಂಬಲು ಸಾಧ್ಯವಾಗಲಿಲ್ಲ. ಈಗ ಸೈನಿಕನಿಗೆ ಒಂದು ವಿಷಯ ಖಾತ್ರಿಯಾಯಿತು. ಆ ಪ್ರತಿಮೆಗೆ ಏನೇ ಆದರೂ ಅದು ನನಗೂ ಆಗುತ್ತದೆ ಎಂದು. ಇದನ್ನರಿತ ಸೈನಿಕ ತನ್ನ ಪ್ರತಿಮೆಗೆ ಕಾವಲು ಕಾಯಲು ಶುರು ಮಾಡಿದ. ಯಾಕೆಂದರೆ ಅವನ ಜೀವ ಈಗ ಆ ಪ್ರತಿಮೆಯಲ್ಲಿ. ಸ್ವಲ್ಪ ದಿನದ ನಂತರ ಊರಿಗೆ ಒಬ್ಬ ವ್ಯಕ್ತಿ ಬೋರಿಂಗ್ ಕೊರೆಯಲು ನೀರು ಪರೀಕ್ಷಿಸಲು. ಆ ವ್ಯಕ್ತಿ ಸೈನಿಕನಿಗೆ ಹೇಳುತ್ತಾನೆ, ಈ ಪ್ರತಿಮೆಯ ಕೆಳಗೆ ಮಾತ್ರ ನೀರಿದೆ, ಬೇರೆಲ್ಲೂ ಸಿಗುತ್ತಿಲ್ಲ. ಆ ಕಾರಣದಿಂದ ಈ ಪ್ರತಿಮೆಯನ್ನು ಒಡೆದು ಹಾಕಲೇಬೇಕು ಎನ್ನುತ್ತಾನೆ. ಇದನ್ನು ಕೇಳಿ ಸೈನಿಕ ಹೆದರಿ ಹೋಗುತ್ತಾನೆ.